ಕಾಂಗ್ರೆಸ್ ಪಕ್ಷದ ವರಿಷ್ಠ ಎಐಸಿಸಿ ಮಟ್ಟದಲ್ಲಿ ನಮ್ಮ ಸಮಾಜದ ಅಗ್ರಗಣ್ಯ ನಾಯಕ ಶ್ರೀಯುತ ಮಲ್ಲಿಕಾರ್ಜುನ್ ಸಾಹೇಬ್ರು. ಮಲ್ಲಿಕಾರ್ಜುನ್ ಸಾಹೇಬ್ರನ್ನ ಕೇಳೋದಕ್ಕಿಂತ ಮುಂಚೆ ನಾವೆಲ್ಲರೂ ಬಹಳ ಪ್ರೀತಿಯಿಂದ ಅಪ್ಪಿಕೊಳ್ಳುವಂತಹ ಧೀಮಂತ ನಾಯಕ ರಾಹುಲ್ ಜಿ ಅಂತ ಹೇಳಿದ್ರೆ ನಾವು ನನ್ನ ಅಣ್ಣನ ಸ್ಥಾನವನ್ನ ರಾಹುಲ್ ಜಿ ಕೊಡ್ತೀವಿ. ಬಹಳ ಪ್ರೀತಿಯಿಂದ ನಾವು ಇಡೀ ನನ್ನ ಸಮುದಾಯ ರಾಹುಲ್ ಜಿನ ಒಪ್ಕೊಳ್ಳುವಷ್ಟು ಬೇರೆ ಯಾವ ನಾಯಕರನ್ನು ನಾವು ಒಪ್ಕೊಳ್ಳಲ್ಲ. ಆದ್ರೆ ದಲಿತರು ಅಂದ್ರೆ ಕಾಂಗ್ರೆಸ್ ಅಂದ್ರೆ ದಲಿತರು. ಇವತ್ತು ಏನಾದ್ರೂ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ದೇಶದ ಪ್ರಧಾನಿಯಾಗಿದೆ, ರಾಷ್ಟ್ರ ರಾಜಕಾರಣದಲ್ಲಾಗ್ಲಿ ರಾಜ್ಯ ರಾಜಕಾರಣದಲ್ಲಾಗ್ಲಿ ಅಧಿಕಾರನ ಹೊಂದಿದೆ ಅಂತ ಹೇಳಿದ್ರೆ ಅದಕ್ಕೆ ದಲಿತರು ಕಾರಣ ಅನ್ನೋದನ್ನ ತಾವೆಲ್ಲರೂ ಒಪ್ಕೊಳ್ಬೇಕು. ತಾವೇನಾದ್ರೂ ಕಾಂಗ್ರೆಸ್ ದಲಿತರನ್ನ ಹೊರತುಪಡಿಸಿದೆ ಅನ್ನೋದೇನಾದ್ರೂ ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಾಗ್ಲಿ ರಾಷ್ಟ್ರದಲ್ಲಾಗ್ಲಿ ಕೇವಲ 5 ಸೀಟ್ಗಳನ್ನ ತಗೊಳ್ಳೋದು ಕೂಡ ನಿಮ್ಗೆ ಕಷ್ಟ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ 90% ಮತಗಳನ್ನ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ಬೆನ್ನೆಲುಬಾಗಿ ನಿಂತು ಇವತ್ತು ಕಾಂಗ್ರೆಸ್ ಪಕ್ಷನ ಅಧಿಕಾರ ತಂದಿರುವಂತವ್ರು ದಲಿತರು. ಬಾಬಾ ಸಾಹೇಬ್ರು ಮೊಮ್ಮಕ್ಕಳು ಈ ದೇಶಕ್ಕೆ ಸಂವಿಧಾನನ ಕೊಡ್ತಾರೆ, ಆದ್ರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೇವಲ ಒಂದು ಮುಖ್ಯಮಂತ್ರಿ ಮಾಡುವಂತ ಶಕ್ತಿ ಯಾವ ಪಕ್ಷಗಳಿಗೂ ಇಲ್ಲ ಅಂತ ಹೇಳಿ ಹಲವು ಟಿವಿಯ ಆಂಕರ್ಗಳು ಕೂಡ ಹೇಳಿದ್ದಾರೆ. ಅದರಲ್ಲಿ ನಮ್ಮ ರಾಧಾ ಹಿರೇಗೌಡರನ್ನ ತಗೊಂತೀವಿ. ಇದೇ ವಿಷಯವಾಗಿ ಸಿಎಂ ಇಬ್ರಾಹಿಂ ಕೂಡ ಹೇಳ್ತಾರೆ, ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ, ಆದ್ರೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವಂತ ಒಂದು ಸಣ್ಣ ಅಧಿಕಾರನ ಕಾಂಗ್ರೆಸ್ ಪಕ್ಷ ಕೊಡಲ್ವಾ ಅಂತೇಳಿ. ಇವೆಲ್ಲ ವಿಷಯಗಳನ್ನ ಆಯಾಮಗಳನ್ನ ತೆಗೆದುಕೊಂಡು ನೋಡಿದಾಗ ಯಾವ ಒಂದು ಸಮುದಾಯ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದೆ? 50% ಮತಗಳನ್ನ ಇವತ್ತು ಕಾಂಗ್ರೆಸ್ ತಗೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ದಲಿತರು ಮಾತ್ರ ಬಿಟ್ರೆ ಬೇರೆ ಯಾರೋ ಈ ಮತಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ 75 ಅಂದ್ರೆ ಇವತ್ತು 75 ಲಕ್ಷ ಮತಸಂಖ್ಯೆ ಹೊಂದಿರುವಂತ ಮುಸ್ಲಿಮರು ಹಾಗೂ ದಲಿತರು, ಇವರಿಬ್ಬರೇ ನಿಮ್ಗೆ ಮತ ಬ್ಯಾಂಕ್. ಮುಸ್ಲಿಂ ಮತ್ತೆ ದಲಿತರನ್ನ ಕಳ್ಕೊಂಡು ಮೂಗೆ ತುಪ್ಪ ಸಾರುವಂತ ಕೆಲಸ ನಾನು ಮುಂದೊಂದು ದಿನಗಳಲ್ಲಿ ಮಾಡುವಂತದ್ದಾದ್ರೆ ಕಾಂಗ್ರೆಸ್ ಅಲ್ಲಿರುವಂತ ಯಾವುದೇ ವ್ಯಕ್ತಿಗಳು ಕೂಡ ದಡ್ರಲ್ಲ, ಹುಚ್ಚರಲ್ಲ. ನಿಮ್ಮ ಎಲ್ಲಾ ಆಸೆಗಳನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಇವ್ರು ಮಂಗರು ಅಲ್ಲ. ಇಲ್ಲಿರುವಂತವ್ರೆಲ್ಲರೂ ಕೂಡ ಪ್ರಬುದ್ಧರು, ಬಾಬಾ ಸಾಹೇಬರ ಮೊಮ್ಮಕ್ಕಳು, ಬಾಬಾ ಸಾಹೇಬರ ರಕ್ತದ ಕುಡಿ. ಇವ್ರನ್ನ ಮೋಸ ಮಾಡ್ಲಿಕ್ಕೆ ಅಷ್ಟು ಈಸಿ ಇಲ್ಲ. ಇವತ್ತು ನಾವೆಲ್ಲರೂ ಕೂಡ ಕಳೆದ 13ರಲ್ಲಿ ನಾವು ಕಾಂಗ್ರೆಸ್ ಇಂದ ನಮ್ಗೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಾವು ದಲಿತರನ್ನ ಕಾಯ್ತಿದ್ವಿ, ಆದ್ರೆ ನೀವು ಮಾಡ್ಲಿಲ್ಲ. ಆ ನಂತರ ದಿನಗಳಲ್ಲಿ 18ರಲ್ಲಿ ಸ್ಪಷ್ಟ ಬಹುಮತ ಬರ್ಲಿಲ್ಲ, ಅವಾಗ ಮಿಸ್ ಆಯ್ತು. ಆ ನಂತರದಲ್ಲಿ ಈಗ 23ರಲ್ಲಿ ನಾವು ಪ್ರತಿ ಮನೆಗಳು ಹೋಗಿ ದಲಿತರ ಮಕ್ಕಳಾದ ನಾವು ಪ್ರತಿ ಮನೆಗಳಿಗೂ ಹೋಗಿ ಏನಂತ ಓಟ್ ಕೇಳಿದೀವಿ ಅಂತ ನಿಮ್ಗೆ ಗೊತ್ತಾ ಸ್ವಾಮಿ? ಯಾವ್ದೋ ಒಬ್ಬ ವ್ಯಕ್ತಿ ಇಲ್ಲಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ನಾವು ಓಟ್ ಕೇಳಿಲ್ಲ. ಪ್ರತಿಯೊಂದು ಮನೆಗೆ ಹೋಗಿ ಮತಭಿಕ್ಷೆ ಕೇಳಿರುವಂತದ್ದು ದಲಿತ ಮುಖ್ಯಮಂತ್ರಿ ಮಾಡ್ತಾರೆ, ಅದಕ್ಕಾಗಿ ನೀವು ಓಟ್ ಹಾಕ್ಬೇಕು ಅಂತ. ಆಯ್ತು, ಇವತ್ತು ತಮಗೆ ಇಷ್ಟ ಬಂದಂತವ್ರು ನೀವು ಮುಖ್ಯಮಂತ್ರಿಗಳ ಆಯ್ಕೆ ಮಾಡ್ಕೊಂಡು ರಾಜ್ಯವನ್ನ ಆಳ್ವಿಕೆ ಮಾಡ್ತೀರಿ, ದಲಿತರ ಕಡೆಗಣಿಸ್ತಾ ಇದ್ರಿ. ಆದ್ರೆ ಇದೇ 28ಕ್ಕೆ ಕೇವಲ 2 ವರ್ಷಗಳ ಚುನಾವಣೆ ಬರುತ್ತೋ 6 ತಿಂಗಳ ಚುನಾವಣೆ ಬರುತ್ತೋ ನನಗಂತೂ ಗೊತ್ತಿಲ್ಲ. ಬಂದಂತ ಚುನಾವಣೆಗಳಲ್ಲಿ ನಿಮ್ಮ ಅಜೆಂಡಾ ಏನು? ದಲಿತರ ಮತಗಳನ್ನ 90% ನೀವು ತಗೋಬೇಕಾದ್ರೆ ಏನಂತ ಹೇಳ್ತೀರಾ? ದಲಿತರಿಗೆ ಏನ್ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ? ಅಟ್ಲೀಸ್ಟ್ ನೀವು ಮತ ಕೇಳಲಿಕ್ಕಾದ್ರೂ, ಮತ ಭಿಕ್ಷೆಗೆ ಹೋಗಕ್ಕಾದ್ರೂ ದಲಿತರಿಗೆ ಓಟ್ ಹಾಕಕ್ಕೆ ಅವಕಾಶ ಮಾಡಿಕೊಡುವಂತ ಕೇಳಬೇಕಾದ್ರೂ ಕೂಡ ನೀವು ದಲಿತ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ಆದ್ರೆ ನಾವು ಕೇಳ್ತಿರೋ ದಲಿತ ಮುಖ್ಯಮಂತ್ರಿ ಅನ್ನೋ ಕೂಗು ನಿಮಗೆ ಕಿವಿಗೆ ಕೇಳ್ತಾ ಇಲ್ಲ. ನಿಮಗೆ ಬೇರೆದೇ ಕಾಣಿಸುತ್ತೆ, ಬೇರೆದೇ ಕೇಳುತ್ತೆ. ಯಾವ ವ್ಯಕ್ತಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಲ್ವೋ, ಯಾವ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಲ್ವೋ, ಇತರೆ ಪಕ್ಷಗಳನ್ನ ಬೆಂಬಲಿಸಿದ್ಯೋ ಅಂತ ವ್ಯಕ್ತಿಗಳನ್ನ ತಾವು ತಗೊಬಂದು ಮುಖ್ಯಮಂತ್ರಿ ಹುದ್ದೆ ಕೂರಿಸ್ತಾ ಇದ್ರಿ. ಅದೇ ಸಮಾಜಗಳಿಂದ ತಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಕೋಬೇಕಾದ ಅನಿವಾರ್ಯತೆ ನಿಮಗೆ ಬರುತ್ತೆ. ಅದಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ. ಮುಂದಿನ ದಿನಗಳಲ್ಲಿ ತಾವು ಕೊಟ್ಟಂತ ಒಂದು ಅಧಿಕಾರನ ಜನರಿಗೆ ಹೇಳ್ತೀವಿ. ಹೇಳುವಾಗ ಅದು ಯಾವ ರೀತಿ ನಿಮ್ಗೆ ಸಿಗುತ್ತೋ ಅದನ್ನ ನೀವು ಅನುಭವಿಸ್ಕೊಳ್ಳಿ, ಅದಕ್ಕೂ ನಮ್ಗೂ ಯಾವುದೇ ಸಂಬಂಧ ಇಲ್ಲ. ಈಗ ನಾವು ಕೇಳ್ತಾ ಇರೋದು ಒಂದೇ ಸಣ್ಣ ವಿಷಯ. ಕೇವಲ ಮಾದೇವಪ್ಪನವರು ನಮ್ಮ ಜಿಲ್ಲೆಯ ಹಿರಿಯ ಸಚಿವರು, ಬೀದರಿಂದ ಚಾಮರಾಜನಗರದವರೆಗೂ ಸಣ್ಣ ಮಕ್ಕಳ ಬಾಯಲ್ಲಿ ಸಂವಿಧಾನದ ಪೀಠಿಕೆ ಆಡುವಂತೆ ಮಾಡಿದಂತಹ, ಸಂವಿಧಾನದ ಮಹತ್ವವನ್ನು ಸಾರಿದಂತಹ, ದಲಿತರ ಸೇನಾನಿಯಾಗಿರುವಂತಹ, ದಲಿತ ಅಗ್ರಗಣ್ಯ ನಾಯಕರಾದಂತಹ ಮಾದೇವಪ್ಪನವ್ರಿಗೆ ಆಫ್ಟರ್ ಆಲ್ ಒಂದು ಮಂತ್ರಿಗಿರಿ ಕೊಡಿ ಅಂತೇಳಿ ನಾವು ನಿಮ್ಮ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಿಲ್ಲ ಸ್ವಾಮಿ. ಮುಖ್ಯಮಂತ್ರಿ ತಾವು ಡಿಕ್ಲೇರ್ ಮಾಡ್ಕೊಬಿಟ್ಟಿದ್ವಿ. ದಲಿತರು ಬೇಡ, ಜನನೂ ಬೇಡ, ಜನಾದೇಶನೂ ಬೇಡ, ತಮ್ಮ ಇಷ್ಟ ಬಂದರು ತಾವು ಕೊಟ್ಟಿದ್ರ. ಆದ್ರೆ ಮುಂದಿನ ದಿನಗಳಲ್ಲಿ ಕೇವಲ ಮಾದೇವಪ್ಪನವರು ಏನು 3ನೇ ತಾರೀಕಿಗೆ ಅಟ್ಲೀಸ್ಟ್ ಅಲ್ಲಿ ಒಬ್ಬ ಮಂತ್ರಿಯಾಗಿ
ಒಬ್ಬ ಮಂತ್ರಿಯಾಗಿ ಅಲ್ಲಿ ನಿಂತಿರ್ಲಿಲ್ಲ ಅಂತ ಹೇಳಿದ್ರೆ 4ನೇ ತಾರೀಕಿನ ನನ್ನ ಹಿರಿಯಣ್ಣ ನಗರದ ಮಾಜಿ ಮೇಯರ್ ಪುರುಷೋತ್ತಮಣ್ಣ ಆಗಿರ್ಬೋದು, ಹಾಗೆ ನನ್ನ ಹಿರಿಯ ಸಹೋದರ ದೇವಗಳ್ಳಿ ಸೋಮಶೇಖರ್ ಆಗಿರ್ಬೋದು, ಹಾಗೆ ನನ್ನೆಲ್ಲ ತಾಲೂಕಿನ ಎಲ್ಲ ಬಂಧುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಮೈಸೂರು ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ನನ್ನ ಜೊತೆಗಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ 4ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ನಾವು ವ್ಯವಸ್ಥೆ ಮಾಡ್ಕೊಳ್ಳುವಂತ ಒಂದು ಸನ್ನಿವೇಶನ ನೀವು ಕಲ್ಪಿಸ್ಕೊಡ್ಲಿಕ್ಕೆ ಇಲ್ಲ ಅಂತ ನಾನು ಭಾವಿಸ್ತಾ, ಮಹದೇವಪ್ಪರಿಗೆ ಉನ್ನತ ಹುದ್ದೆನ ಕೊಡಬೇಕು, ಮಹದೇವಪ್ಪರ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು. ಅವಾಗಾದ್ರೂ ತಾವು ಮಾಡಿದಂತ ಪಾಪದ ಕೊಡನ ತೊಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಏನಾದ್ರೂ ಮುಂದೆ ನೀವು ಈ ಕಾರ್ಯನ ಮಾಡ್ಲಿಲ್ಲ ಅಂದ್ರೆ ಈ ಮಾತನ್ನ ಮುಂದುವರಿಸ್ತೀವಿ. ಜೈ